ಬಿಚ್ಕೊಡ್ತೀನಿ. ಬಿಚ್ಕೊಡೋಣ? ಬಿಚ್ಕೊಡ್ತೀನಿ. ಅವಾಗ್ಲಿಂದ ಕೊಡ್ಲೇ ಇಲ್ಲ ನನಗೆ. ಬಿಚ್ಕೊಡ್ತೀನಿ ಅಂದ್ರೆ ಈಗ ಕುಡ್ದು ಕೊಡ್ತದೆ. ಕುಡಿಯಲ್ಲ, ಚೂರು ಕುಡ್ತೀನಿ. ಇಲ್ಲಿವರೆಗೂ ನಂಗೆ, ಇಲ್ಲಿವರೆಗೂ ನಿಂಗೆ, ಇಲ್ಲಿವರೆಗೂ ನಂಗೆ, ಇಲ್ಲಿವರೆಗೂ ನಿಂಗೆ. ಅಥವಾ ಒಟ್ಟು ನಾನು ಚೂರು ಕೊಡ್ತೀನಿ. ಬಡ್ಕೊ ಕೊಡಕ್ಕಲ್ಲ ಆಮೇಲೆ ಈಗ ಸಮಾಧಾನ ಕುಳಿತಾನಲ್ಲ, ಅದೇ ನನಗೆ ಸಮಾಧಾನ ಆಯ್ತು. ಚೆನ್ನಾಯ್ತವ? ಚೆನ್ನಾಯ್ತಾ? ಕೊಟ್ಟು ಕುಡಿಬೇಕು ಕಣವ. ನಮ್ಮಂತರ್ಗೆ ಹಂಗೆಲ್ಲ ಕೊಟ್ಟು ಕುಡಿಬೇಕು, ಒಬ್ನೇ ಕುಡಿಬಾರ್ದು ಆಯ್ತಾ? ಬಾಯ್ ಕುಡಿಯೋದಂಗೆ ತೋರಿಸ್ತೀನಿ. ಬೇಡ ಬೇಡ ಬೇಡ, ಇನ್ ಖಾಲಿ ಆಗೋಯ್ತು ತೋರ್ಸವತ್ತಿಗೆ. ಕುಡಿದ್ಬಿಟ್ಟು ತೋರಿಸಿ ಕೊಡವಿಲ್ಲಿ. ಚಂದ್ರಿಗೆ ಹೆಂಗ್ ಗೊತ್ತ, ನಾನು ಕುಡಿಬೇಕು ನನಗೆ. ಅವು ಕುಡಿಬೇಕು ನಾ ಕುಡಿಬೇಕಂತ ಇಲ್ಲ. ಏನ್ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅಮ್ಮ ಊರಿನ ವ್ಲಾಗ್. ಇದು ಇವಾಗ ಟೈಮ್ ಬಂತು ಬೆಳಗ್ಗೆ 11 ಗಂಟೆ ಆಗಿದೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಆಚೆ ಕಡೆ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಂಟಿನೂ ಕೂಡ ಬಂದಿದ್ರು. ಆಂಟಿನೇ ಬೆಳಗ್ಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದೆ. ಇವತ್ತು ನಮ್ಮೂರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಅಮ್ಮ ಹಬ್ಬಕ್ಕೆ ಕೇಳಿದ್ರು ಆಂಟಿಗೆ. ಹಾಗಾಗಿ ಆಂಟಿ ಎಲ್ಲೋ ಹೋಗಿದ್ರು, ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದಾರೆ. ಸ್ವಲ್ಪ ಯಾಕೋ ಬೇಜಾರಲ್ಲಿದ್ದರು ಅಂತ ಅಂದ್ಬಿಟ್ಟು ಇವತ್ತು ನಮ್ಮೂರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನಾನು ಕೂಡ ಇವತ್ತು ಅಮ್ಮ ಊರಲ್ಲೇ ಇರ್ತೀನಿ. ಅವ್ರ ಮನೆ ಕೋಳಿಲ್ವಂತ ಯಾರೋ ಅಷ್ಟು ಅಡ್ಕಿಗೆ ಮುರ್ಕೊಂಡಿರ್ಬೇಕು. ಅದು ಇವು ಬೇರೆ ಇದ್ವಲ್ಲ, ಅದು ದಾರ ಕಟ್ಟಿದ್ವಲ್ಲವ. ದೊಡ್ಡಮ್ಮ ಬಚ್ಚಿ ಅಂತ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೇ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಾನು, ಆಂಟಿ ಮತ್ತು ದೊಡ್ಡಮ್ಮ 3 ಜನ ಕೂಡ. ನಮ್ಮ ದೊಡ್ಡಮ್ಮ ನ್ಯಾಚುರಲಾಗಿ ಮಾಡ್ತಾರೆ. ಅಂದರೆ ಗೊತ್ತಿಲ್ಲ, ಮಾಮೂಲಿ ಯಾವ ಥರ ನಾವು ಹಳ್ಳಿ ಭಾಷೆ ಕಂಟೆಂಟ್ ಮಾಡೋದ್ರಿಂದ ಈಗ ಹಳ್ಳಿ ಭಾಷೆ ಎಲ್ಲ ನಮಗೆ ಡೈಲಿ ಮಾತಾಡಿ ಅಭ್ಯಾಸ ಆಗಿರುತ್ತೆ. ಹಾಗೆ ದೊಡ್ಡಮ್ಮಗೂ ಕೂಡ ಒಂದು ಹೇಳ್ಕೊಟ್ರೆ ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇರುತ್ತೆ. ಸೀರಿಯಸ್ ಆಗಿ ಮಾಡ್ತಿದ್ದಾರೇನೋ ಅಂತಾನೆ ಅಂದ್ಕೊಂಡು ನಾವು ಹೇಳ್ಕೊಡೋದೆಲ್ಲ ಮರೆತ್ಬಿಟ್ಟು ಅದಕ್ಕೆ ಒಂದೊಂದು ಸೇರಿಸ್ಕೊಂಡು ಬಾಯಿ ಮುಚ್ಚು ದೊಡ್ಡಮ್ಮ, ನಾನ್ ಸ್ಟಾಪಾಗಿ ಮಾತಾಡ್ಬೇಡ ಅಂತ ಅಂದ್ರೂ ಮಾತಾಡ್ತಾನೇ ಇರುತ್ತೆ. ಸೊ ಆದ್ರೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡುತ್ತೆ. ನೀನು ಆಯ್ಕೆ ಅವ್ನು ಕೊಡ್ತೀನಿ. ಜೀನ್ಸ್ ಪ್ಯಾಂಟ್ ಇಲ್ಲಿಗಡೆ ಚಡ್ಡಿ ಜೀನ್ಸ್ ಚಡ್ಡಿ ಸಂಕ್ರಾಂತಿ ಮಾಡಿದ್ವಲ್ಲ, ಜೀನ್ಸ್ ಚಡ್ಡಿ ತೆಗಿತೀಯಾ? ಎಲ್ಲ ಮಂಡಿ ಗಂಟೆ ಐತೆ. ಬೇಡ ಕಣ, ಟೀ ಶರ್ಟ್ ಒಂದೇ ಒಂದು ರೀಲ್ಸ್ ಮಾಡೋಣ. ಬೇಡ ತೆಗಿ, ನೀನು ಅಟ್ಟಿ ಒಂದು ಕಾನ್ಸೆಪ್ಟ್ ಮಾಡಿದೀನಿ ದೊಡ್ಡಮ್ಮ. ಏನ್ ಬೇಡ, ನಾನು ಏನು ಏನಾಗಲ್ಲ. ಬೇಡ ಏನಾಗಲ್ಲ, ಬೇಡ, ನಾನು ಏನು ಎಲ್ಲ ಹಾಕಿರ್ತಾರೆ. ನಿನ್ಕಿಂತ ವಯಸ್ಸಾದ್ರೆ ಹಾಕಿರ್ತಾರೆ ದೊಡ್ಡಮ್ಮ. ಏನ್ ಗೊತ್ತಾ, ಶಾಂತ ಆಂಟಿ ಮಾಮೂಲಿ ಅದೇ ಡ್ರೆಸ್ಸು, ನಾನು ನೀನುವೆ ಇಲ್ಲಿವರೆಗೂ ಹಾಕೊಂಡು ಸರಜಿ ಕತೆ ಮಂಡಿ ಬಿಟ್ಟು ಇಲ್ಲಿ ಗಂಟ ಬೆಳಕನ್ ಸುಕ್ರಿ ಬೆಳಕಣವ ನನಗೆ ಅದ್ನೇ ಹೇಳ್ತಿರೋದಂಟಿ. ಇಂಗ್ಲಿಷ್ ಹಾರಟ್ಸ್ ಅಂತ ಹೇಳ್ತಿದ್ರಾ? ಅದೈತೆ ಮನೇಲೈತೆ, ಊರಲ್ಲಿ ತಗೋಬತ್ತೀನಿ ಇವಾಗ. ನಾಳೆ ಬೆಳಗ್ಗೆ ಮಾಡೋಣ. ನಾನು ಹಾಕಿಲಕ್ಕ ಸುಕ್ರ ನೀನು ಆಯ್ಕತಿ ಆಯ್ಕೊಳಕ್. ನಾನು ಹಾಕಿಲಕ್ಕಲ್ಲ, ನಾನು ಸುಕ್ರಿ ಏನ್ ಬೇಕು ಏನು ಹೇಳಿವಾಗ. ನಾನು ಹಾಕಿಲಕ್ಕಲ್ಲ. ಇಲ್ಲ ಚೂಡಿದಾರ ಎಂತ ಹಾಕಿಲಕ್ಕ, ನಾನು ಸುಕ್ರ ತೆಗಿ. ಇಲ್ಲ ಮೇಕಪ್ ಅವರು ಬರ್ತಾರಂತೆ ಕರೆಸ್ಬಿಟ್ಟು. ಬೇಡ ಕಣವ, ಯಾಕೆ ಮೇಕಪ್ ಬೇಡ ನಂಗೆ.
ಇನ್ನು ಈ ಹುಡುಗಿ ಆಗಕ್ಕೆ ನೋಡ್ತಾರೆ ಎಲ್ಲ ಡ್ರೆಸ್ ಹಾಕ್ಯತಿಗೆ ಏನೇ ಇದಾದ ಚೂಡಿದಾರ ಅಂತ ಹೋಗಿ ಮಮ್ಮಿ ಅಲ್ಲಿ ಜೀನ್ಸ್ ಚಡ್ಡಿ ತಂದಿದ್ದಲ್ಲ 2 ರೀಲ್ಸ್ ಮಾಡೋಣ ಅಂತ ಅದಕ್ಕೆ ದೊಡ್ಡಮ್ಮಗೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಅದು ಈಗಲೇ ಹೇಳ್ತಾ ಇದ್ದೆ. ಅದಕ್ಕೆ ದೊಡ್ಡಮ್ಮ ಅಂದವೆ ಇಲ್ಲಿವರೆಗೂ ಚಡ್ಡಿ ಹಾಕೋಬಿಟ್ಟು ನಾಳೆಗೊಂದು ರೀಲ್ಸ್ ಮಾಡೋಣ ಅಂತ ತಗೋಬಮ್ಮಿ ಈಗ ಹಾಕ್ತೀನಿ. ತೆಗಿ ನೀನು ನೋಡಲ್ಲ ಎಲ್ಲ ನೀನು ಹೇಳ್ದಷ್ಟು ಕೇಳ್ತೀನಿ. ನಾನು ಆಯ್ಕೊಳಕಲ್ಲ ಕಣ ಮಮ್ಮಿ ತಗೋಬರಮ್ಮಿ ಇಲ್ಲೇ ಬಾ ನಮ್ಮಲ್ಲಿ ಹಾಕಿ ಬರ್ಬ ಬೇಡ ಕಟ್ಟಾಗಿದೆ ತೆಗಿ ನಾನು ಬೇಡ ಸುಂಕರು ಬೇಡ 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 ಗೊತ್ತಿಲ್ಲ ಯಾರೋ ಏನಂತಾರೆ ಅಲ್ಲ ಕನ್ನಡಮ್ಮ ದೊಡ್ಡಮ್ಮ ಮತ್ತೆ ನಿಮ್ಗೆ ಹೇಳು ನಾನು ಇಷ್ಟ ಇಲ್ವಾ ನಿಮ್ಗೆ ಅವೆಲ್ಲ ಆಯ್ಕೊಳಕ ನಾನು ಮಾಡೋಂಥದ್ದು ನಡ್ಸ್ಕೈತಿ ನಾವೆಲ್ಲ ಆಯ್ಕೊಂಡು ಡ್ರೆಸ್ ಹಾಕಿ ಬಾ ಎಂಥವ್ರು ಬೇಡ ಕಣ ಇವು ದಮ್ಮೆ ಅವೆಲ್ಲ ಇಲ್ಲಿ ಎಲ್ಲಡಿಕೆ ಹಾಕಿ ಲಿಫ್ಟಿಕ್ ಮಾಡ್ಕೇತೀಯ ಅಲ್ಲ ಬೇಡ ಕಣ ಅಲ್ಲಿ ಗಂಟ ಒಂದೈತಿ ಇಲ್ಲಿ ಎಂಥವ್ನು ಆಯ್ಕೊಳಕ ಸರಿ ಉದ್ದಾಗಿರೋ ಜೀನ್ಸ್ ಪ್ಯಾಂಟ್ ಹಾಕಿ ಜ್ಯೂಸ್ ಎಲ್ಲ ಎಂಥವ್ನು ಇಕ್ಕೊಳಕ ಸೀರೆ ಜ್ಯೂಸ್ ಪ್ಯಾಂಟ್ ಹೋಗಿ ಸೀರೆ ಉಟ್ಕೊಂಡು ಏನ್ ಮಾಡಿ ಜೀನ್ಸ್ ಪ್ಯಾಂಟ್ ನಾನು ಜೀನ್ಸ್ ಪ್ಯಾಂಟ್ ಹೋಗ ನಾನು ಆಯ್ಕೊಳಕಲ್ಲ ಕಣ ಇವೆಲ್ಲನು ಎಂತ ಪ್ಯಾಂಟ್ ಎಂತದಾರ ಜ್ಯೂಸ್ ಪ್ಯಾಂಟ್ ಆಯ್ಕ ನೀನು ಬೆಂಗ್ಳೂರ್ಗೆ ಹೋಯ್ತಿವಲ್ಲ ಕೈಕಳದ ಮಾಲಿಗೆ ಹೋಯ್ತಿವಲ್ಲ ಒಂದು ಫೋಟೋ ತೆಗ್ದು ಹಾಕದ ಇಲ್ಲಿವರೆಗೂ ಹೋಯ್ತು ಸುಂಕುರ ಫೇರನ ಹಾಕಬಾರ್ದು ನಮ್ಮ ವಯಸ್ಸು ಮಳಮಾಯ್ ಬತ್ತಾರ ಈಗ ಅವ್ರು ಬರೋವತ್ಕಿ ಲೈಕ್ ನಾನು ರೀಲ್ಸ್ ಮಾಡಂಬ ಫೇರ ತಕ್ಕ ಕಣ ಈ ವಯಸ್ಸಲ್ಲಿ ದೊಡ್ಡಮ್ಮಂಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಸೋಕ್ಕಾಗುತ್ತಾ ಸುಮ್ಮನೆ ಹಂಗೆ ತಮಾಷೆಗೆ ರೇಗಿಸ್ತಾ ಇದ್ದೆ. ಆ ಥರ ರೇಗಿಸೋದು ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಸುಮ್ಮನೆ ತಮಾಷೆಗೆ ಕಾಮಿಡಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ನಮ್ಮ ಊರಿಗೆ ಬಂದ್ಬಿಟ್ಟು ನೆಂಟರ ಮನೆಗೆ ಹೋಗ್ತಾ ಇದೀವಿ ಊಟಕ್ಕೆ, ಪಕ್ಷ ಹಬ್ಬಕ್ಕೆ. ಇವಾಗ ನಮ್ಮ ರಿಲೇಟಿವ್ ಮನೆಗೆ ಬಂದ್ವಿ. ಇಲ್ಲೇನು ಜಾಸ್ತಿ ವಿಡಿಯೋಸ್ ಮಾಡ್ಕೊಳ್ಳಿಲ್ಲ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಒಂದು 5-10 ನಿಮಿಷ ಊಟಕ್ಕೆ ಕುತ್ಕೊಂಡ್ವಿ. ಹೊಸ ಜಾಗ ಅಲ್ವಾ, ಸೊ ಇವ್ರಿಗೆಲ್ಲ ವಿಡಿಯೋಸ್ ಅಷ್ಟು ರೂಢಿ ಇರಲ್ಲ, ಎಂದ್ರು ಅನ್ಕೋತಾರೆ ಅಂತ ಅಂದ್ಬಿಟ್ಟು ವಿಡಿಯೋಸ್ ಮಾಡಲಿಲ್ಲ. ವಿಡಿಯೋಸ್ ಮಾಡೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತೆಲ್ಲ ಹೇಳ್ತಾರೆ, ಖುಷಿ ಪಡ್ತಾರೆ. ಹಾಗಾಗಿ ಅಂದರೆ ಅವ್ರಿಗೆ ವಿಡಿಯೋಸ್ ಎಲ್ಲ ಹೊಸದಲ್ವಾ, ಬರೋದಕ್ಕೆ ನಾಚ್ಕೋತಾರೆ ಅಂತ ಅಂದ್ಬಿಟ್ಟು ನಾನೇ ಮಾಡಲಿಲ್ಲ ಜಾಸ್ತಿ. ಮತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದೆ. ನಮ್ಮ ಅತ್ತಿಗೆ ಮನೇಲಿ ಏನು ಊಟ ಮಾಡ್ತೀನಿ ಏನೋ ಗೊತ್ತಿಲ್ಲ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಈಗ ಬರ್ತೀನಿ ಒತ್ತಾರಾಗ್ಲ ಬರ್ತೀನಿ ಅಂದಳು. ಈಗ ಬರ್ತಾಳು ಬಾಂಡೆ ಸುಡಕ್ಕೆ ಒತ್ತಾರಾಗ್ಲ ಬರ್ತೀನಿ ಕದಾಕದ ನಾವು ಶನಿವಾರ ಊಟ ಮಾಡಲ್ವಾ ನೀವು? ಊಟ ಮಾಡೋ ಬಿಡಿ. ಓಡ್ತಾವನಪ್ಪ ಕ್ಯಾಮ್ರಾ ಹಿಡಿದ್ರೆ. ಹಂಗೆ ಹೊಲಿಗೆ ಬಿಡಿ, ಅವ್ನಿಗೆ ಅಭ್ಯಾಸ ಏನ್ ಚೆನ್ನಾಗಿ ನಾಚಿಕೆ ಅಂದೆ. ಬೆಳ್ಳಗವನಿ ಇಂತವ ಚೆನ್ನಾಗಿರೋ ತಬರ ಜಮೆ ನೀರ್ ತಗೋತಾನ ನೀರ ಯಾರಾದ್ರಾಗೋ
ಹೌದಾ? ಖುಷಿ ಇಷ್ಟ ಮೇಡಮ್ ನನಗೆ 2 ಪೀಸ್ ಬೇಡ, ನನಗೆ ಅಷ್ಟು ಬೇಡ. ಮೂಳೆ ಅಂತ 2 ಪೀಸ್ ಅಷ್ಟು ಬೇಡ, ಅಷ್ಟೊಂದು ನಾ ತಿನ್ನಕ್ಕಲ್ಲ. ಸಾಕು ಬಿಡಿ, ಬೇಡ ಬೇಡ ಬೇಡ. ಮೂಳೆ ಹಾಕಿ ಸಾಕು. ಸಾಂಬಾರು ಬಿಡಿ. ಲೇಟಾಗಿ ಉಂಡಾರ ಸುಮ್ಕಿರು ಟೊಮೆಟೊ ಅಲ್ಲಿ ಯಾವ್ದಲ್ಲ ಎಲ್ಲಿ ಬರ್ತಿತ್ತು ಬಿಡಿ. ಅಂದ್ರೆ ಅಲ್ಲಾಸಿ ಹಂಗ್ ಬರೋದು ಅಂದ್ರೆ ಅಲ್ಲಿ ಬೆಳಕು ಬೇರೆ ಇಲ್ವಲ್ಲಿ ಊಟ ಮಾಡ್ತಾವಳ ಒಳಗೆ ನೋಡಿ. ಈಗಿನ ಊಹಿಸಿ ಮಲ್ಸಿದೀನಿ. ಇನ್ನೇನ್ ಮಾಡ್ತಾಳ ಅವಳಿಗೆ ಅರ್ಥ ಅಂತ ಅಭ್ಯಾಸ ಈಗಿನ ಊಹಿಸಿದೀನಿ. ಮತ್ತಲ್ಲ ಚೀಟ್ ಬರೋದಕ್ಕೆ ಬಿಡ್ತಾರ. ಹುಷಾರಾಯ್ತು. ಎಲ್ಲಿ ಬರ್ಸಿದ್ರು? ಎಲ್ಲೂರಲ್ಲಿ ಬರ್ಸ್ತಾರಲ್ಲ ಅದು. ಇಲ್ಲಿ ಮೇಗ್ಲಿಕೆರೆಲ್ಲ ಬರ್ತಾರೆ. ಹೌದಾ? ಬಾಯ್ ಬಾಯ್. ಅದಕ್ಕೆ ಊರಿಂದ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನೂರಿಗೆ ಬಂದ್ವಿ. ಆಂಟಿ ಇಲ್ಲೇ ಇದ್ದರು. ಆಂಟಿನ ಬಿಟ್ಬಿಟ್ಟು ಹೋಗಿದ್ದೆ, ಹಾಗಾಗಿ ಇಲ್ಲೇ ಡ್ರಾಪ್ ತೊಗೊಂಡೆ ನಮ್ಮ ಹಸ್ಬೆಂಡ್ ಹತ್ರ. ಇವಾಗ ಟೈಮ್ ಬಂದು 9:30 ಆಗಿದೆ. ಆಂಟಿ 2 ಸಲ ಫೋನ್ ಮಾಡಿದ್ರು, ಬರ್ತೀಯೋ ಇಲ್ವೋ? ನೀನು ಇಲ್ಲ ಅಂತಂದರೆ ನಾನು ಅವಾಗಲೇ ಹೇಳಿದ್ರು ನಾನು ಹೋಗ್ಬೇಕಾದ್ರೆ, ನೀನು ಬರೋದಾದರೆ ಮಾತ್ರ ಇಲ್ಲಿ ಇರ್ತೀನಿ, ಬರಲಿಲ್ಲ ಅಂತಂದರೆ ನಾನು ಬಂದುಬಿಡ್ತೀನಿ, ಮಡ್ಬುಕ್ ಬಿಟ್ಬಿಡು ಅಂತ. ಇಲ್ಲ ಬರ್ತೀನಿ ಇರಿ ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಇವಾಗ ಬಂದೆ. ನನ್ನ ಮಗಳಿಗೆ ನಿದ್ದೆ ಗಣ್ಣು ಮಲಗಿದ್ಲು, ಕಾರಲ್ಲೇ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಯಾಕೆ ಸೀಟ್ ಮೇಲೆ ಉಚ್ಚೆ ಮಾಡ್ಕೊಂಡಿಂದ ಉದ್ದಕ್ಕೂ ಉಚ್ಚೆ ಮಾಡೋದು ಏನು ಗೊತ್ತಾಗಲ್ಲ ಇದಕ್ಕೆ. ಅಣ್ಣ ನಮಸ್ಕಾರ. ಅಣ್ಣ ಅಲ್ಲ ಕಡೆ ಮುದ್ದು ಕಾರೊಳಗಡೆ ಉಚ್ಚೆ ಮಾಡ್ಕೊಂಡಿದ್ದ. ಯಪ್ಪ ಏನಾರ ಮಾಡ್ಕೊ. ಹೊಸ ಆಯ್ತು ನಡಿ. ಕೋಡ್ ನೋಡ್ರಿ ಬಾಯ್ತದ. ಏನ್ಲ ಎಲ್ಲಿಗೆ ಹೋಯ್ತ್ಲೆ? ಹೊತ್ತಾರಿಂದ ಬಂದಿಲ್ವಲ್ಲ ಅಡ್ರೆಸ್ ಕಿಲ್ದಕ್ಕೆ ಏನಂತಿಲ್ಲ. ಹಾಯ್ ಗೈಸ್, ನಮ್ಮ ಅತ್ತಿಗೆ ಊರಿಂದ ಇವಾಗ ಬಂದ ಗೈಸ್. 2 ಮನೆಯಲ್ಲಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾಯ್ತು. ಎಲ್ಲರ ಮನೇಲಿ ಒಂದೊಂದ್ ದಿವಸ ಸಿಗ್ಬೇಕು ಊಟ. ಒಂದೇ ದಿವಸ ಸಿಕ್ಬಿಟ್ರೆ ನಿಜಗಳು. ಊಟ ಮಾಡಿದ್ರಾ? ಅವಳ ಓದ್ಲಾ? ಅವತರಾಗ ಅಪ್ಪರ ಮಾಡಿದೀಯ ಉಳ್ಕೊಂಡವ್ಕಂಬ ಬರವ ವೇಸ್ಟ್ ಆಯ್ತು. ಹೇಳಿ 2 ತಿಂದು ಹೊಸ್ಕೊಂಬರಿಕೆ ಬೇಡ ಹೇಳವ. ಹೇಳವ ಒಂದಾರ ತಿನ್ಬೋದು. ಹೊಸ್ಕೊಂಡು ಯಾವತ್ತು ನೀರು ಕೊಡಿ, 1 ಇಡ್ಲಿ ತಿಂದು ನೀರು ಕೊಡು. ಇಡ್ಲಿ ವೇಸ್ಟ್ ಆಯ್ತವೆ ಅಂತ ಟೈಮ್ ಬಂದು ಇವಾಗ 10:15 ಮಲ್ಕೋತಾ ಇದ್ದೀವಿ. ಆಂಟಿ
ಬಾಯ್.